ಓಂ ಶ್ರೀ ಮಾತ್ರೇ ನಮಃ. ಎಲ್ಲರಿಗೂ ಶುಭಾಶಯಗಳು ಮತ್ತು ಕನ್ಯಾ ರಾಶಿಯವರಿಗೆ ಸ್ವಾಗತ. ಹೌದು ಸ್ನೇಹಿತರೆ, ನೀವು ರಸ್ತೆಯ ಬದಿಯಲ್ಲಿ ಹಣದ ಚೀಲವನ್ನು ಕಾಣಲಿದ್ದೀರಿ. ಇದನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಆದರೆ ಇದು 100% ಸತ್ಯ. ಏಕೆಂದರೆ ಮುಂದಿನ ಕೆಲವು ಕ್ಷಣಗಳಲ್ಲಿ ನಿಮ್ಮ ಜೀವನದ ಬಗ್ಗೆ ನೀವು ಇಲ್ಲಿಯವರೆಗೂ ಯಾರಿಂದಲೂ ಕೇಳಿರದ ಒಂದು ರಹಸ್ಯ ವಿಷಯ ಬಹಿರಂಗಗೊಳ್ಳಲಿದೆ. ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಇದು ನಿಮ್ಮನ್ನು ರೋಮಾಂಚನಗೊಳಿಸುವ ಮತ್ತು ಆಶ್ಚರ್ಯಗೊಳಿಸುವ ಘಟನೆಯಾಗಲಿದೆ. ನೀವು ಅದನ್ನು ಸಂಪೂರ್ಣವಾಗಿ ಕೇಳುವವರೆಗೂ ನಿಮಗೆ ಶಾಂತಿ ಸಿಗುವುದಿಲ್ಲ. ಆದ್ದರಿಂದ ಯಾವುದೇ ವಿಳಂಬವಿಲ್ಲ. ಸಮಯ ವ್ಯರ್ಥ ಮಾಡದೆ ನೇರವಾಗಿ ವಿಷಯಕ್ಕೆ ಬರೋಣ. ಮುಂಬರುವ ದಿನಗಳಲ್ಲಿ ನಿಮ್ಮ ದೈನಂದಿನ ರಸ್ತೆ ಪ್ರವಾಸಕ್ಕೆ ನೇರವಾಗಿ ಸಂಬಂಧಿಸಿದ ಒಂದು ಅದ್ಭುತ ಘಟನೆ ಖಂಡಿತವಾಗಿಯೂ ನಿಮಗೆ ಸಂಭವಿಸುತ್ತದೆ. ಹೌದು, ನೀವು ಅದನ್ನು ಸರಿಯಾಗಿ ಕೇಳಿದ್ದೀರಿ. ನೀವು ಪ್ರತಿದಿನ ಪ್ರಯಾಣಿಸುವ ಅದೇ ರಸ್ತೆ ಮತ್ತು ಈ ಘಟನೆಗಳಲ್ಲಿ ಹಣ ಎಂಬ ಪದವು ನಿಮ್ಮ ಜೀವನದಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ. ಆದರೆ ಈ ಹಣವು ನಿಮಗೆ ಬರುವ ರೀತಿ ಮತ್ತು ಅದು ಕಾಣಿಸಿಕೊಳ್ಳುವ ರೂಪವು ತುಂಬ ವಿಶೇಷ ಮತ್ತು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿರುತ್ತದೆ. ಇದನ್ನು ನೋಡಿ ನೀವು ಆಶ್ಚರ್ಯಚಕಿತರಾಗುವಿರಿ. ಆದರೆ ನಾನು ಅದರ ಬಗ್ಗೆ ವಿವರವಾಗಿ ಹೇಳುವ ಮೊದಲು ನೀವು ಒಂದು ಪ್ರಮುಖ ವಿಷಯವನ್ನು ತಿಳಿದುಕೊಳ್ಳಬೇಕು. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದು ಕೇವಲ ಕಾಕತಾಳೀಯವಲ್ಲ. ಇದು ನಿಮ್ಮ ಗ್ರಹಗಳ ಚಲನೆಯಲ್ಲಿನ ಪ್ರಮುಖ ಚಿಹ್ನೆ ಮತ್ತು ಈ ಗ್ರಹಗಳ ಬದಲಾವಣೆಯ ಹಿಂದಿನ ನಿಜವಾದ ಕಾರಣವನ್ನು ನಾನು ಈಗ ವಿಡಿಯೋದಲ್ಲಿ ನಂತರ ವಿವರವಾಗಿ ವಿವರಿಸುತ್ತೇನೆ. ಭಾಗ 2, ಪ್ರಸ್ತುತ ಪರಿಸ್ಥಿತಿ ಮತ್ತು ಅವ್ಯವಸ್ಥೆಯಿಂದ ಸ್ವಾತಂತ್ರ್ಯ. ನೀವು ಇದೀಗ ನಿಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಕ್ಷುಬ್ಧತೆ ಮತ್ತು ಭಾವನಾತ್ಮಕ ಶುದ್ಧತೆಯನ್ನು ಅನುಭವಿಸುತ್ತಿದ್ದೀರಿ. ಕೆಲವೊಮ್ಮೆ ವಿಷಯಗಳು ಏಕೆ ತುಂಬ ಗೊಂದಲಮಯವಾಗಿವೆ ಮತ್ತು ನಾವು ಈ ಎಲ್ಲ ಅಡೆತಡೆಗಳನ್ನು ಏಕೆ ಎದುರಿಸುತ್ತಿದ್ದೇವೆ ಎಂದು ನೀವು ಆಶ್ಚರ್ಯಪಡಬಹುದು. ನಿಮಗೆ ಆಶ್ಚರ್ಯಕರವಾಗುತ್ತದೆ. ಕೆಲವೊಮ್ಮೆ ನೀವು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿದರೂ ನಿಮ್ಮ ಶ್ರಮಕ್ಕೆ ಬೇಕಾದ ಫಲಿತಾಂಶ ಸಿಗದ ನೋವು ನಿಮ್ಮನ್ನು ಹಿಂಸಿಸುತ್ತಲೇ ಇರುತ್ತದೆ. ಮತ್ತು ನೀವು ಸಹ ಪ್ರತಿದಿನ ಇದೇ ಪ್ರಶ್ನೆಗಳನ್ನು ಕೇಳಿಕೊಳ್ಳುತ್ತೀರಿ. ಮತ್ತು ಈಗ ನೀವು ಸರಿಯಾದ ವಿಡಿಯೋವನ್ನು ನೋಡುತ್ತಿದ್ದೀರಿ. ಇಂದು ನಾನು ನಿಮ್ಮ ಸಂಪೂರ್ಣ ಗೊಂದಲದ ಹಿಂದಿನ ನಿಜವಾದ ಜಾತಕ ಕಾರಣವನ್ನು ಮತ್ತು ನಿಮ್ಮ ಕಷ್ಟದ ಸಮಯಗಳು ಇದ್ದಕ್ಕಿದ್ದಂತೆ ಹೇಗೆ ಸಂಪೂರ್ಣವಾಗಿ ಬದಲಾಗುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ಹೇಳಲಿದ್ದೇನೆ. ಆದರೆ ನಿಜವಾದ ಸತ್ಯ ಇನ್ನೂ ಮುಂದಿದೆ ಮತ್ತು ನೀವು ಅದನ್ನು ಕಂಡುಕೊಳ್ಳುವಿರಿ. ನೀವು ಇದನ್ನು ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕೆಂದು ನಾವು ಬಯಸುತ್ತೇವೆ. ಏಕೆಂದರೆ ನೀವು ಈಗ ಪಡೆಯಲಿರುವ ಮಾಹಿತಿಯು ಕೇವಲ ಅದೃಷ್ಟದ ವಿಷಯವಲ್ಲ. ಇದು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಲು ಉತ್ತಮ ಮಾರ್ಗವಾಗಿದೆ ಮತ್ತು ಅದನ್ನು ನಿರ್ಲಕ್ಷಿಸುವುದರಿಂದ ನಿಮಗೆ ಬಹಳಷ್ಟು ವೆಚ್ಚವಾಗುತ್ತದೆ. ಆದ್ದರಿಂದ ಕೊನೆಯ ಸೆಕೆಂಡ್ವರೆಗೆ ಈ ವಿಡಿಯೋವನ್ನು ವೀಕ್ಷಿಸಲು ಮರೆಯಬೇಡಿ. ಏಕೆಂದರೆ ಪ್ರತಿಯೊಂದು ಭಾಗವು ಪರಸ್ಪರ ನಿಕಟ ಸಂಬಂಧ ಹೊಂದಿದೆ. ನೀವು ಅದನ್ನು ಮಧ್ಯದಲ್ಲಿ ಎಲ್ಲಿಯಾದರೂ ನಿಲ್ಲಿಸಿದರೆ ನಿಮಗಾಗಿ ಮಾತ್ರ ಉದ್ದೇಶಿಸಲಾದ ಅತ್ಯಂತ ಪ್ರಮುಖ ರಹಸ್ಯ ಮಾಹಿತಿಯನ್ನು ನೀವು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀರಿ. ನೀವು ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದರೆ ಈಗಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಗಣೇಶ ಎಂದು ಕಾಮೆಂಟ್ ಮಾಡಿ. ಏಕೆಂದರೆ ಗ್ರಹಗಳ ಶುಭ ಪ್ರಭಾವವು ಆರಂಭದಿಂದಲೇ ಪ್ರಾಮಾಣಿಕವಾಗಿ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುವವರ ಪರವಾಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಭಾಗ 3, ರಸ್ತೆ ಘಟನೆ ಪೂರ್ಣ ಚಿತ್ರ ಮತ್ತು ಆರ್ಥಿಕ ಬದಲಾವಣೆ. ಹೃದಯದಲ್ಲಿ ನಿಜವಾದ ಭಕ್ತಿ ಮತ್ತು ನಂಬಿಕೆ ಇದ್ದಾಗ ನಕಾರಾತ್ಮಕ ಗ್ರಹಗಳು ಸಹ ತಮ್ಮ ಕ್ರೂರ ಮಾರ್ಗವನ್ನು ಬದಲಾಯಿಸುತ್ತವೆ ಮತ್ತು ಶುಭ ಫಲಿತಾಂಶಗಳನ್ನು ನೀಡುತ್ತವೆ ಎಂದು ನಮ್ಮ ಧರ್ಮಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಮತ್ತು ನಾವು ಇದನ್ನು ಯಾವುದೇ ಕಾರಣವಿಲ್ಲದೆ ಹೇಳುತ್ತಿಲ್ಲ. ಈಗ ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ಪ್ರಮುಖ ಘಟನೆಯ ಬಗ್ಗೆ ನಾನು ವಿವರವಾಗಿ ಮಾತನಾಡುತ್ತೇನೆ. ಈ ರಾಶಿಚಕ್ರ ಚಿಹ್ನೆಯಡಿಯಲ್ಲಿ ಜನಿಸಿದವರಿಗೆ ಮುಂಬರುವ ಘಟನೆಯು ಯಾವುದೇ ದಿನ, ಯಾವುದೇ ಸಾಮಾನ್ಯ ಸಮಯದಲ್ಲಿ ಸಂಭವಿಸಬಹುದು. ಆದರೆ ಅದರ ನಿಜವಾದ ಆರ್ಥಿಕ ಪರಿಣಾಮ ಮತ್ತು ಅನುಭವವು ಸಾಮಾನ್ಯ ಸಮಯದ ನಂತರ ನಿಮಗೆ ಸ್ಪಷ್ಟವಾಗುತ್ತದೆ. ನೀವು ರಸ್ತೆಯಲ್ಲಿ ನಡೆಯುತ್ತಿರುವಾಗ ಅಥವಾ
ಎಲ್ಲೋ ಪ್ರಯಾಣಿಸುತ್ತಿರುವಾಗ ರಸ್ತೆಯ ಬದಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಒಂದು ವಿಚಿತ್ರ ವಸ್ತುವನ್ನು ನೋಡುತ್ತೀರಿ. ಅದು ನಿಮ್ಮ ಗಮನವನ್ನು ಬಲವಾಗಿ ಸೆಳೆಯುತ್ತದೆ. ಮೊದಲಿಗೆ ನೀವು ಅದನ್ನು ಯಾವುದೋ ಸಾಮಾನ್ಯ ವಸ್ತು ಅಥವಾ ಸಾಮಾನ್ಯ ಚೀಲ ಎಂದು ಭಾವಿಸುತ್ತೀರಿ. ಆದರೆ ನೀವು ಅದರ ಹತ್ತಿರ ಹೋದಂತೆ ಅದು ಸಾಮಾನ್ಯ ವಸ್ತುವಲ್ಲ ಮತ್ತು ಅದು ಸಾಮಾನ್ಯ ವಸ್ತುವಲ್ಲ ಎಂದು ನೀವು ಅರಿತುಕೊಳ್ಳುತ್ತೀರಿ. ಇದು ಒಂದು ದೊಡ್ಡ ನಿಧಿ ಎಂದು ನೀವು ತಕ್ಷಣ ಅರ್ಥ ಮಾಡಿಕೊಳ್ಳುವಿರಿ. ಮುಂಬರುವ ಒಂದು ಪ್ರಮುಖ ಮಾನಸಿಕ ತೊಂದರೆಯ ಬಗ್ಗೆ ನಾನು ನಿಮಗೆ ತಿಳಿಸಲು ಬಯಸುತ್ತೇನೆ. ನಾನು ಮುಂದೆ ಹೋಗುವ ಮೊದಲು ಈ ಅದ್ಭುತ ಘಟನೆ ಒಂಟಿಯಾಗಿ ಸಂಭವಿಸುವುದಿಲ್ಲ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದು ನಿಮ್ಮ ಜೀವನದಲ್ಲಿ ಒಂದೇ ಸಮಯದಲ್ಲಿ 2 ದೊಡ್ಡ ಬದಲಾವಣೆಗಳನ್ನು ತರುತ್ತದೆ. ಮೊದಲ ಬದಲಾವಣೆಯು ನಿಮ್ಮ ವೃತ್ತಿ ಮತ್ತು ಕೆಲಸದ ಜೀವನಕ್ಕೆ ನೇರವಾಗಿ ಸಂಭವಿಸಿದೆ. ಎರಡನೆಯ ಬದಲಾವಣೆಯು ನಿಮ್ಮ ಹತ್ತಿರದ ಕುಟುಂಬ ಮತ್ತು ಪ್ರೇಮ ಸಂಬಂಧಗಳಿಗೆ ಸಂಬಂಧಿಸಿದೆ. ಈ 3 ವಿಷಯಗಳು ಆಳವಾಗಿ ಹೆಣೆದುಕೊಂಡಿವೆ, ಸಂಬಂಧಿತವಾಗಿವೆ. ಈ ವಿಡಿಯೋದಲ್ಲಿ ನಾನು ಇದನ್ನು ಮೊದಲೇ ವಿವರವಾಗಿ ವಿವರಿಸುತ್ತೇನೆ. ನಿಮ್ಮ ಗಮನ ಸೆಳೆಯುವ ಹಣ ಮಾಡುವ ವಸ್ತು ಸಮೀಪದಲ್ಲಿದ್ದಾಗ ನಿಮ್ಮ ಮನಸ್ಸಿಗೆ ಬರುವ ಮೊದಲ ಆಲೋಚನೆ ಏನು? ನಾನು ಈಗ ಏನು ಮಾಡಬೇಕು? ನಾನು ಅದನ್ನು ನನ್ನ ಕೈಯಲ್ಲಿ ತೆಗೆದುಕೊಳ್ಳಬೇಕೇ ಅಥವಾ ಬೇಡವೇ ಎಂಬ ಈ ಗೊಂದಲಮಯ ಪ್ರಶ್ನೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಕೆಲವು ಕ್ಷಣಗಳ ಕಾಲ ಕೆರಳಿಸುತ್ತದೆ. ಮತ್ತು ಇಲ್ಲಿಂದ ನಿಮ್ಮ ಧರ್ಮದ ನಿಜವಾದ ಪರೀಕ್ಷೆ ಪ್ರಾರಂಭವಾಗುತ್ತದೆ. ಏಕೆಂದರೆ ಈ ಇಡೀ ಘಟನೆಯಲ್ಲಿ ಕೇವಲ ಹಣವನ್ನು ಪಡೆಯುವುದು ಮುಖ್ಯವಲ್ಲ, ಬದಲಾಗಿ ಆ ನಿರ್ಣಾಯಕ ಕ್ಷಣಗಳಲ್ಲಿ ನೀವು ತೆಗೆದುಕೊಳ್ಳುವ ಬುದ್ಧಿವಂತ ನಿರ್ಧಾರಗಳ ಬಗ್ಗೆ. ನಿರ್ಧಾರವು ನಿಮ್ಮ ಸಂಪೂರ್ಣ ಆರ್ಥಿಕ ಪರಿಸ್ಥಿತಿಯನ್ನು ಕೆಲವೇ ಸೆಕೆಂಡುಗಳಲ್ಲಿ ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಇಂತಹ ಘಟನೆಗೆ ಮೊದಲ ಪ್ರತಿಕ್ರಿಯೆ ಸಂತೋಷ, ಆಶ್ಚರ್ಯ ಮತ್ತು ಭಯದ ಮಿಶ್ರಣವಾಗಿದೆ. ಇದರ ಅರ್ಥವೇನು? ಈ ಪರಿಸ್ಥಿತಿಯಲ್ಲಿ ಅನೇಕ ಜನರು ಆತುರದ ಮತ್ತು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ, ಏಕೆಂದರೆ ಆ ಕ್ಷಣವು ತುಂಬ ಹಠಾತ್ ಆಗಿರುತ್ತದೆ. ಆದ್ದರಿಂದ ತಾತ್ಕಾಲಿಕ ಚಿಂತನೆಯು ಕೆಲಸ ಮಾಡುವುದಿಲ್ಲ. ಅದಕ್ಕಾಗಿಯೇ ನೀವು ಈ ವಿಡಿಯೋವನ್ನು ಎಚ್ಚರಿಕೆಯಿಂದ ಕೇಳಬೇಕೆಂದು ನಾವು ಬಯಸುತ್ತೇವೆ. ಮಾನಸಿಕವಾಗಿ ಸಿದ್ಧ. ಭಾಗ 4. ಶನಿ ದೇವರ ಮಹಾಕೃಪೆ ಮತ್ತು ಯಶಸ್ಸು. ನೀವು ಇಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಈ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಏಕೆಂದರೆ ನಿಮ್ಮ ಲೈಕ್ ಜನರಿಗೆ ತುಂಬ ಉಪಯುಕ್ತವಾಗಿದೆ. ಇದು ಮಾಹಿತಿಯು ಜನರಿಗೆ ಉಪಯುಕ್ತವಾಗಿದೆ ಎಂದು ತೋರಿಸುತ್ತದೆ ಮತ್ತು ಇದು ಈ ರಾಶಿಚಕ್ರ ಚಿಹ್ನೆಗೆ ಸೇರಿದ ಇತರ ಸಂಬಂಧಿಕರನ್ನು ತಲುಪಲು ಸಹ ಸಹಾಯ ಮಾಡುತ್ತದೆ. ಅಲ್ಲದೆ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ಸಂಬಂಧಿಸಿದ ಎಲ್ಲ ಪ್ರಮುಖ ಮಾಹಿತಿಯನ್ನು ನಿಯಮಿತವಾಗಿ ಪಡೆಯಲು ನಮ್ಮ ಚಾನಲ್ಗೆ ಈಗಲೇ ಚಂದಾದಾರರಾಗಿ. ಈಗ ಈ ಘಟನೆಯ ಹಿಂದಿನ ನಿಜವಾದ ವಿಷಯಕ್ಕೆ ಹೋಗೋಣ. ಗ್ರಹಗಳ ಸಂಚಾರವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಕಾರಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಫಲಿತಾಂಶಗಳ ಮೇಲೆ ಮಾತ್ರ ಗಮನ ಹರಿಸುವುದರಿಂದ ಈ ಉತ್ತಮ ಅವಕಾಶದ ಪೂರ್ಣ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ನಿಮ್ಮ ರಾಶಿಯು ನಿಜವಾಗಿಯೂ ಶುಭ ಭಗವಾನ್ ಶನಿಯಿಂದ ಆಶೀರ್ವದಿಸಲ್ಪಟ್ಟಿದೆ ಮತ್ತು ಪ್ರಸ್ತುತ ಗ್ರಹಗಳ ಸ್ಥಾನಗಳು ನಿಮ್ಮ ಜಾತಕದಲ್ಲಿ ಬಹಳ ಅಪರೂಪದ ಮತ್ತು ಶಕ್ತಿಯುತವಾದ ವಿಶೇಷ ಸಂಯೋಜನೆಯನ್ನು ಸೃಷ್ಟಿಸುತ್ತಿವೆ. ಮೊದಲು ನೀವು ಈ ಘಟನೆಯ ಭಾವೋದ್ವೇಗದ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ಮಹಾನ್ ಕ್ಷಣವು ನಿಮ್ಮ ಜೀವನವನ್ನು ಪ್ರವೇಶಿಸುವ ಮೊದಲು ನಿಮ್ಮ ದೇಹದಲ್ಲಿ ಅದರ ಕೆಲವು ದೈವಿಕ ಚಿಹ್ನೆಗಳನ್ನು ನೀವು ತೆಗೆದುಕೊಳ್ಳಬೇಕೆಂದು ಮತ್ತು ನೀವು ಅದನ್ನು ನಿಮ್ಮ ಮನಸ್ಸಿನಲ್ಲಿ ಅನುಭವಿಸಲು ಪ್ರಾರಂಭಿಸುತ್ತೀರಿ. ನೀವು ಅದೇ ಹಣದ ಲಾಭವನ್ನು ಮತ್ತೆ ಮತ್ತೆ ನೋಡಲು ಪ್ರಾರಂಭಿಸುತ್ತೀರಿ. ನೀವು ಇದ್ದಕ್ಕಿದ್ದಂತೆ ಆತಂಕಕ್ಕೊಳಗಾಗುತ್ತೀರಿ ಅಥವಾ ಬೆಳಗಿನ ಜಾವದಲ್ಲಿ ವಿಚಿತ್ರವಾದ ದೈವಿಕ ನಿದ್ರೆಯನ್ನು ಹೊಂದುತ್ತೀರಿ, ಅಥವಾ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಸಕಾರಾತ್ಮಕ ಭಾವನೆಯನ್ನು ಪಡೆಯುತ್ತೀರಿ. ಈ ಎಲ್ಲ ಚಿಹ್ನೆಗಳು ವಾಸ್ತವವಾಗಿ ಪ್ರಕೃತಿಯ ಸೂಚನೆಗಳಾಗಿದ್ದು ಮುಂಬರುವ ಅದೃಷ್ಟದ ಬಗ್ಗೆ ನಿಮ್ಮನ್ನು ಎಚ್ಚರಿಸುತ್ತವೆ. ಇದರಿಂದಾಗಿ ನಿಜವಾದ ಘಟನೆ ಸಂಭವಿಸಿದಾಗ ನೀವು ಸಂಪೂರ್ಣವಾಗಿ ತಿಳಿದಿರುವುದಿಲ್ಲ ಮತ್ತು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀರಿ. ಈಗ ನೀವು ಬಹುಶಃ ಯಾವುದೇ ಜಾತಕ ವಿಡಿಯೋಗಳನ್ನು ಕೇಳಬಹುದು. ಇಲ್ಲಿ ಅತ್ಯಂತ ನಿಗೂಢವಾದ ವಿಷಯವಿದೆ. ಈ ಘಟನೆಯು ರಸ್ತೆಯಲ್ಲಿ ಸಿಕ್ಕಿದ ಹಣದ ಬಗ್ಗೆ ಮಾತ್ರವಲ್ಲ,
ಇದು ನಿಮ್ಮ ಹಿಂದಿನ ಜೀವನಕ್ಕೆ ಆಳವಾದ ಅಂಶವನ್ನು ಹೊಂದಿದೆ. ನೀವು ಹಿಂದೆ ಮಾಡಿದ ಕೆಲವು ಅದ್ಭುತ ಮತ್ತು ಉತ್ತಮ ಪುಣ್ಯ ಫಲಿತಾಂಶಗಳು ಈಗ ಈ ಹಣದ ರೂಪದಲ್ಲಿ ನಿಮಗೆ ಬರುತ್ತವೆ. ಆದ್ದರಿಂದ ಈ ಸಂಪೂರ್ಣ ಅನುಭವವನ್ನು ಕೇವಲ ಸಾಂದರ್ಭಿಕ ಘಟನೆಯಾಗಿ ತೆಗೆದುಕೊಳ್ಳಬೇಡಿ. ನೀವು ಅವಕಾಶವನ್ನು ಬಳಸುವ ವಿಧಾನವು ನಿಮ್ಮ ಸಂಪೂರ್ಣ ಭವಿಷ್ಯದ ಆರ್ಥಿಕ ಮಾರ್ಗವನ್ನು ಶಾಶ್ವತವಾಗಿ ನಿರ್ಧರಿಸುತ್ತದೆ. ಆದ್ದರಿಂದ ಕಠಿಣ ಪರಿಶ್ರಮದ ಪರಿಣಾಮವಾಗಿ ಈ ಉತ್ತಮ ಅವಕಾಶ ನಿಮಗೆ ಬಂದಾಗ ನೀವು ಅದನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಲು ಸಿದ್ಧರಾಗಿರಬೇಕು. ನೀವು ಸಿದ್ಧರಿದ್ದೀರಾ? ನೀವು ಖಂಡಿತವಾಗಿಯೂ ಸಿದ್ಧರಿದ್ದೀರಿ. ಭಾಗ 5: ಉದ್ಯೋಗ, ವ್ಯವಹಾರ ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ತಿರುವು. ಹಣ ಸಂಪಾದಿಸುವ ವಸ್ತುವನ್ನು ನಿಮ್ಮ ಕೈಲಿ ತೆಗೆದುಕೊಂಡಾಗ ನೀವು ಪಡೆಯುವ ಮೊದಲ ಅನುಭವ ಕೇವಲ ಸಂತೋಷವಲ್ಲ, ಅದು ಜವಾಬ್ದಾರಿಯ ದೊಡ್ಡ ಪ್ರಜ್ಞೆ. ನಿಮ್ಮ ಸಾಮರ್ಥ್ಯದ ನಿಜವಾದ ಪರೀಕ್ಷೆ ಇಲ್ಲಿಂದ ಆರಂಭವಾಗುತ್ತದೆ, ಏಕೆಂದರೆ ಇದರ ನಂತರ ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆಯ ಮೇಲೆ ಪರಿಣಾಮ ಬೀರುವ ದೊಡ್ಡ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ಮತ್ತು ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಎರಡನೇ ದೊಡ್ಡ ಬದಲಾವಣೆ, ವೃತ್ತಿ ಪ್ರಗತಿ, ಕಾರ್ಯರೂಪಕ್ಕೆ ಬರುವುದು ಇಲ್ಲಿಯೇ. ನೀವು ಇತ್ತೀಚೆಗೆ ನಿಮ್ಮ ಕೆಲಸದ ಸ್ಥಳದಲ್ಲಿದ್ದೀರಿ ಅಥವಾ ನೀವು ವ್ಯವಹಾರದಲ್ಲಿರುವ ಯಾರಿಗಾದರೂ ಒಂದು ಸಣ್ಣ ವಿಷಯವನ್ನು ಮರೆಮಾಡಿದ್ದೀರಿ. ವಾಸ್ತವದಲ್ಲಿ ಅದು ಭವಿಷ್ಯದಲ್ಲಿ ಗಂಭೀರ ರೂಪವನ್ನು ಪಡೆಯುತ್ತದೆ. ಈಗ ನಾವು ನಿಮ್ಮ ವೃತ್ತಿಪರ ಜೀವನದ ಬಗ್ಗೆ ಮಾತನಾಡಿದರೆ, ಈ ರಸ್ತೆ ಘಟನೆಯ ಜೊತೆಗೆ ಈ ಕೆಲಸ ಮತ್ತು ವ್ಯವಹಾರದಲ್ಲಿ ಅದ್ಭುತವಾದ ತಿರುವು ಬರುತ್ತದೆ. ಮತ್ತು ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ, ಈ ವೃತ್ತಿಪರ ತಿರುವು ಕೂಡ ಈ ರಸ್ತೆಯ ಘಟನೆಯ ಸಮಯದಲ್ಲಿಯೇ ಸಂಭವಿಸುತ್ತದೆ. ನಿಮ್ಮ ಹಳೆಯ ಯೋಜನೆಗಳ ಕುರಿತು ನಿಮಗೆ ಇದ್ದಕ್ಕಿದ್ದಂತೆ ಬಹಳ ಲಾಭದಾಯಕ ಸಲಹೆಗಳು ಸಿಗುತ್ತವೆ. ನೀವು ಮಾಡಲು ಬಹಳಷ್ಟು ಕೆಲಸವಿರುತ್ತದೆ. ಉನ್ನತ ಅಧಿಕಾರಿಗಳಿಂದ ಅಥವಾ ಒಂದು ಸ್ಥಳದಿಂದ ನೀವು ಅನಿರೀಕ್ಷಿತ ಪ್ರಶಂಸೆ ಮತ್ತು ಬಡ್ತಿಗಳನ್ನು ಪಡೆಯುತ್ತೀರಿ. ನಿಮ್ಮ ವ್ಯವಹಾರದಲ್ಲಿ ಗ್ರಾಹಕರ ಸಂಖ್ಯೆ ದ್ವಿಗುಣಗೊಳ್ಳುತ್ತದೆ ಮತ್ತು ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಈ ಬದಲಾವಣೆಗೆ ತಾಳ್ಮೆ ಮತ್ತು ಗಮನ ಮುಖ್ಯ. ಈ ಬದಲಾವಣೆಯ ಒಂದು ಭಾಗವೆಂದರೆ ನಿಕಟ ವಲಯದಲ್ಲಿ ರಹಸ್ಯ ಶತ್ರುಗಳನ್ನು ಗುರುತಿಸುವುದು ಮತ್ತು ಪ್ರೀತಿಯ ಜೀವನದಲ್ಲಿ ತಿರುವು ಪಡೆಯುವುದು. ನಿಮ್ಮ ಸುತ್ತಲಿನ ಕೆಲವು ಜನರು ಈ ಸಂಪೂರ್ಣ ಅವಧಿಯಲ್ಲಿ ಇದ್ದಕ್ಕಿದ್ದಂತೆ ತುಂಬ ಸಕ್ರಿಯರಾಗುತ್ತಾರೆ. ನಿಮ್ಮ ಪರಿಸ್ಥಿತಿ ಮತ್ತು ಆರ್ಥಿಕ ಮಟ್ಟದಲ್ಲಿನ ಈ ಹಠಾತ್ ಬದಲಾವಣೆಯನ್ನು ನೋಡಿ ಅವರು ತೀವ್ರ ಅಸೂಯೆ ಮತ್ತು ಅಸ್ವಸ್ಥತೆಯನ್ನು ಅನುಭವಿಸುತ್ತಾರೆ. ಆ ವ್ಯಕ್ತಿ ನಿಮ್ಮ ಆತ್ಮೀಯ ಹಾದಿಯಲ್ಲಿ ಗುಪ್ತ ಶತ್ರು. ಅದು ನೀವು ಪ್ರತಿದಿನ ಮಾತನಾಡುವ ಯಾರಾದರೂ ಆಗಿರಬಹುದು ಅಥವಾ ನೀವು ಕೆಲಸ ಮಾಡುವ ಸಹೋದ್ಯೋಗಿಯಾಗಿರಬಹುದು. ಈ ವ್ಯಕ್ತಿಗೆ ಒಂದು ವಿಶಿಷ್ಟ ಲಕ್ಷಣವಿದೆ. ಅವರು ನಿಮ್ಮ ಆರ್ಥಿಕ ಪ್ರಗತಿ ಅಥವಾ ನಿಮಗೆ ಸಿಕ್ಕಿರುವ ಹೊಸ ಅವಕಾಶದ ಬಗ್ಗೆ ನಿಮ್ಮನ್ನು ನೋಡಿ ನಗುತ್ತಾರೆ. ಆದರೆ ನಗು ಸಂಪೂರ್ಣವಾಗಿ ನಕಲಿ ಮತ್ತು ಅವರ ಕಣ್ಣುಗಳಲ್ಲಿನ ಅಸೂಯೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಮುಂಬರುವ ಸಂಚಿಕೆಯಲ್ಲಿ ಈ ವ್ಯಕ್ತಿಯನ್ನು ಹೇಗೆ ಗುರುತಿಸುವುದು ಮತ್ತು ಅವರ ಪಿತೂರಿಯಿಂದ ನಿಮ್ಮ ಹಣವನ್ನು ಹೇಗೆ ರಕ್ಷಿಸಿಕೊಳ್ಳುವುದು ಎಂಬುದನ್ನು ನಾನು ನಿಮಗೆ ವಿವರವಾಗಿ ಹೇಳುತ್ತೇನೆ. ಇಲ್ಲಿಯವರೆಗೆ ನಾವು ಆರ್ಥಿಕ ಲಾಭಗಳು ಮತ್ತು ಶತ್ರುಗಳ ಬಗ್ಗೆ ಮಾತನಾಡಿದ್ದೇವೆ, ಆದರೆ ನಿಮ್ಮ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳ ಅದ್ಭುತ ತಿರುವನ್ನು ನಾವು ಇನ್ನೂ ಮುಟ್ಟಿಲ್ಲ. ನಿಜ ಹೇಳಬೇಕೆಂದರೆ, ಆ ಭಾಗವು ಈ ಇಡೀ ಜಾತಕದ ಅತ್ಯಂತ ರೋಮಾಂಚನಕಾರಿ ಮತ್ತು ಸಂತೋಷದಾಯಕ ಭಾಗವಾಗಿದೆ. ಇದು ನಿಮ್ಮ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರನ್ನು ತರುವಂತಹ ಅದ್ಭುತ ತಿರುವು ತೆಗೆದುಕೊಳ್ಳುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ನೀವು ಹಲವು ವರ್ಷಗಳಿಂದ ಹುಡುಕುತ್ತಿದ್ದ ಶಾಂತಿ ಮತ್ತು ಸೌಕರ್ಯವನ್ನು ತರುತ್ತದೆ. ಇದೆಲ್ಲವೂ ನಡೆಯುತ್ತಿರುವಾಗ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಳ್ಳೆಯ ಸುದ್ದಿ ಸಂದೇಶವು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಇದು ಸಂದೇಶವು ಹಳೆಯ ಪ್ರೇಮ ಸಂಬಂಧದ ಬಗ್ಗೆ ಇರಬಹುದು ಅಥವಾ ನೀವು ಬಹಳ ದಿನಗಳಿಂದ ಮಾತನಾಡಲು ಬಯಸುತ್ತಿದ್ದ ನಿಮ್ಮ ಹತ್ತಿರದ ವ್ಯಕ್ತಿಯಿಂದ ಬಂದಿರಬಹುದು. ಈ ಸಂದೇಶ ಬಂದಾಗ ನಿಮ್ಮ ಜೀವನದ ಎಲ್ಲ ನೋವುಗಳು ಸಂಪೂರ್ಣವಾಗಿ ಕರಗಿ ಹೋಗುತ್ತವೆ. ಭಾಗ 7: ಮಹಾರಹಸ್ಯ, ಗರಿಷ್ಠ ಅಂತ್ಯ. ಈ ವಿಡಿಯೋ ಇಲ್ಲಿಗೆ ಕೊನೆಗೊಳ್ಳುತ್ತದೆ ಎಂದು ನೀವು ಭಾವಿಸಿದರೆ ನೀವು ತಪ್ಪು, ಏಕೆಂದರೆ ಅತ್ಯಂತ ಮುಖ್ಯವಾದ ಭಾಗವು ಈಗ ಬಹಿರಂಗಗೊಳ್ಳಲಿದೆ. ನಾನು ಆರಂಭದಲ್ಲಿ ಹೇಳಿದ ಆ ಮಹಾನ್ ದೈವಿಕ ರಹಸ್ಯ ಚಿಹ್ನೆಯು ಈಗ ಮುಸ್ಸಂಜೆಯಲ್ಲಿ ಸ್ವತಃ ಪ್ರಕಟಗೊಳ್ಳುತ್ತಿದೆ.
ಇದು ಕೇವಲ ಕಾಕತಾಳೀಯವಲ್ಲ, ಇದು ನಿಮ್ಮ ಜೀವನದ ಆರಂಭ. ಸುವರ್ಣಯುಗದ ಅಡಿಪಾಯವೆಂದರೆ ಸೂರ್ಯ ಸಂಪೂರ್ಣವಾಗಿ ಮುಳುಗಿ ಆಕಾಶವನ್ನು ತನ್ನ ಬಣ್ಣವನ್ನು ಬದಲಾಯಿಸುವ ಶುಭ ಸಮಯ. ನಿಮ್ಮ ಇಡೀ ಜೀವನ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಶಾಶ್ವತವಾದ ಹೊಸ ದಿಕ್ಕನ್ನು ನೀಡುವ ಒಂದು ಮಹಾನ್ ಘಟನೆ ಸಂಭವಿಸುತ್ತದೆ. ಸಂಜೆ ನಿಮ್ಮ ದೈನಂದಿನ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸಿ ನೀವು ಮನೆಗೆ ಹಿಂದಿರುಗಿದಾಗ ನಿಮ್ಮ ಕೆಲಸದಲ್ಲಿ ವಿಶೇಷ ದೈವಿಕ ಚಿಂತನೆಯು ಉದ್ಭವಿಸುತ್ತದೆ. ಆ ಚಿಂತನೆಯು ನಿಮ್ಮನ್ನು ನೇರವಾಗಿ ಆ ಅದೃಷ್ಟದ ಸ್ಥಳಕ್ಕೆ ಕರೆದೊಯ್ಯುತ್ತದೆ. ನಿಮ್ಮ ಪಾದಗಳು ಪ್ರಯತ್ನದಿಂದ ಆ ದಿಕ್ಕಿನಲ್ಲಿ ಚಲಿಸುತ್ತವೆ. ಇದು ನಿಮ್ಮೊಳಗಿನ ಶನಿ ಮತ್ತು ಶನಿಯ ಆಶೀರ್ವಾದದ್ದಾಗಿರುತ್ತದೆ. ಆ ದೃಶ್ಯವು ಎದುರಾಗುತ್ತದೆ. ಇಂದಿನ ಕಷ್ಟಗಳು ಕೊನೆಗೊಳ್ಳುತ್ತವೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು, ಸಾಲಗಳು, ದುಃಖಗಳು ಮತ್ತು ಕೌಟುಂಬಿಕ ಕಲಹಗಳು ಸಂಪೂರ್ಣವಾಗಿ ಮಾಯವಾಗುತ್ತವೆ. ನಿಮ್ಮ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಂಪತ್ತು ಮಳೆಯಾಗುತ್ತದೆ. ನೆನಪಿಡಿ, ನಿಮ್ಮ ಕಷ್ಟದ ದಿನಗಳು ಈಗ ಮುಗಿದಿವೆ. ಶನಿ ದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ರಾಜಯೋಗ ಪ್ರಾರಂಭವಾಗುತ್ತದೆ. ಹಣದ ಕೊರತೆ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ. ಶತ್ರುಗಳು ನಾಶವಾಗುತ್ತಾರೆ ಮತ್ತು ನಿಮ್ಮ ಎಲ್ಲ ಕನಸುಗಳು ಖಂಡಿತವಾಗಿಯೂ ನನಸಾಗುತ್ತವೆ. ಇದು ಖಂಡಿತವಾಗಿಯೂ ಸಂಭವಿಸುತ್ತದೆ. ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ. ವಿಡಿಯೋವನ್ನು ಲೈಕ್ ಮಾಡಿ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ ಮತ್ತು ಇನ್ನಷ್ಟು ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂಬರುವ ಕಂತಿನಲ್ಲಿ ಇನ್ನೊಂದು ದೊಡ್ಡ ರಹಸ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೆ ಜೈ ಶ್ರೀ ಗಣೇಶಾಯ ನಮಃ.